ಸುವಚನ. ಓದುವವನಿಗೆ ಮೂರ್ಖತನ ಇರುವುದಿಲ್ಲ, ಜಪ ಮಾಡುವವನಿಗೆ ಪಾಪ ಇರುವುದಿಲ್ಲ, ಮೌನವಾಗಿರುವವನಿಗೆ ಜಗಳ ಇರುವುದಿಲ್ಲ, ಜಾಗ್ರತೆಯಿಂದ ಇರುವವನಿಗೆ ಭಯ ಇರುವುದಿಲ್ಲ. ವ್ಯಕ್ತಿಯು ಮರಣ ಹೊಂದಿದಾಗ ಅವನು ಸಂಪಾದಿಸಿದ ಹಣ, ಆಸ್ತಿ, ಐಶ್ವರ್ಯ ಅವನ ಹಿಂದೆ ಎಂದೂ ಬರುವುದಿಲ್ಲ, ಅವನ ಮನೆಯಲ್ಲೇ ಉಳಿಯುತ್ತವೆ. ಬಂಧು ಮಿತ್ರರು ಕೂಡ ಸ್ಮಶಾನದವರೆಗೂ ಮಾತ್ರ ಬರುವರು, ಅದಕ್ಕಿಂತ ಮುಂದೆ ಬರಲಾರರು. ಆದರೆ ಅವನು ಮಾಡಿದ ಪಾಪ ಪುಣ್ಯಗಳ ಫಲವೊಂದೇ ಹಿಂಬಾಲಿಸುವುದು. ದೇಹ ಅಳಿದರೂ ಯಶಸ್ಸು ಉಳಿಯಬೇಕು. ಯಾವ ಕ್ಷಣದಲ್ಲಾದರೂ ಬಿದ್ದು ಹೋಗುವ ಈ ದೇಹಕ್ಕೆ ರಕ್ಷಣೆ ಎಲ್ಲಿಹುದು? ಹಾಗಾಗಿ ಎಂದಿಗೂ ಅಳಿಯದ ಯಶಸ್ಸನ್ನು ಸಾಧಿಸಬೇಕು, ಕಾಪಾಡಿಕೊಳ್ಳಬೇಕು. ಆಗ ದೇಹ ಅಳಿದರೂ ಹೆಸರು ಮಾತ್ರ ಕೊನೆಯವರೆಗೂ ಉಳಿಯುತ್ತದೆ. ಧೈರ್ಯ ಹೊಂದಿದ್ದರೆ ಏನನ್ನು ಬೇಕಾದರೂ ಸಾಧಿಸಬಹುದು. ಧೈರ್ಯವಂತರು ದುಃಖವನ್ನು ದಾಟಿ ಹೊರಬರುತ್ತಾರೆ. ಅಂತಹ ಧೀರರು ಮಾತ್ರವೇ ಉತ್ತಮವಾದ ಸಿದ್ಧಿಯನ್ನು ಪಡೆಯುತ್ತಾರೆ. ಧೈರ್ಯವಂತರು ಮಾತ್ರವೇ ಸಂಪತ್ತನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. ಹಾಗಾಗಿ ಎಲ್ಲದಕ್ಕೂ ಧೈರ್ಯವೇ ಮೂಲವಾಗಿದೆ. ಕಹಿ ಮರದಲ್ಲಿ ಅಮೃತದ ಹಣ್ಣುಗಳು. ಸಂಸಾರ ಅಥವಾ ಜೀವನ ಒಂದು ಕಹಿಯಾದ ಮರ, ಆದರೆ ಅದರಲ್ಲಿಯೂ ಅಮೃತದಂತಹ 2 ಹಣ್ಣುಗಳಿವೆ. ಒಳ್ಳೆಯ ಮಾತುಗಳನ್ನು ಸವಿಯುವುದು, ಸಜ್ಜನರೊಡನೆ ಸೇರುವುದು. ವ್ಯಕ್ತಿತ್ವ ಉತ್ತಮವಾಗಿರಲಿ. ಆಯಾ ಸಂದರ್ಭಕ್ಕೆ ಸೂಕ್ತವಾದ ಮಾತು, ಸದ್ಭಾವಕ್ಕೆ ತಕ್ಕನಾದ ಪ್ರಿಯ ಕಾರ್ಯ, ತನ್ನ ಶಕ್ತಿಗೆ ಅನುಗುಣವಾದ ಕೋಪ, ಇವುಗಳನ್ನು ಮಾಡುವವನು ಎಂದಿಗೂ ನಾಶವಾಗುವುದಿಲ್ಲ. ಅದು ಉತ್ತಮವಾದ ವ್ಯಕ್ತಿತ್ವವಾಗಿದೆ. ನಮ್ಮ ಕೋಪದ ಅವಧಿ ಎಷ್ಟು? ಉತ್ತಮನಿಗೆ ಬಂದ ಕೋಪ ಕ್ಷಣಕಾಲ ಇದ್ದು ಮರುಕ್ಷಣವೇ ಸಹಜವಾಗಿ ಬಿಡುತ್ತದೆ. ಆದರೆ ಮಧ್ಯಮನಿಗೆ 2 ಗಳಿಗೆಗಳ ಕಾಲ ಕೋಪ ಹಾಗೆಯೇ ಇರುತ್ತದೆ. ಅಧಮನಿಗೆ ಬಂದ ಕೋಪ ಒಂದು ಹಗಲು ರಾತ್ರಿ ಇರುತ್ತದೆ. ಆದರೆ ಪಾಪಿಗೆ ಬಂದ ಕೋಪ ಸಾಯುವವರೆಗೂ ಹೋಗುವುದಿಲ್ಲ. ನಡೆಯಲ್ಲಿ ವಿವೇಚನೆ ಇರಬೇಕು. ಯಾರು ಮಾತ್ರ ಶಾಸ್ತ್ರವಿಧಾನವನ್ನು ಬದಿಗೊತ್ತಿ ಮನಬಂದಂತೆ ವರ್ತಿಸುತ್ತಾರೋ ಅವರು ಸಿದ್ಧಿಯನ್ನು ಪಡೆಯುವುದಿಲ್ಲ, ಗತಿಯೂ ಇಲ್ಲ, ಸುಖವೂ ಇಲ್ಲ. ಒಳ್ಳೆಯ ಮಾತೇ ಶ್ರೇಷ್ಠ ವಸ್ತು. ಭೂಮಿಯಲ್ಲಿ ಸರ್ವಶ್ರೇಷ್ಠವಾದ ವಸ್ತುಗಳು ಕೇವಲ 3 ಇವೆ: ಜಲ, ಆಹಾರ, ಒಳ್ಳೆಯ ಮಾತು. ಸುಖ ದುಃಖ ಸಮಾನ. ನಾನು ನನ್ನದು ಎಂಬ ಅಭಿಮಾನದಿಂದ ಉಂಟಾದ ಕಾಮ, ದುರಾಸೆ ಮೊದಲಾದ ಕೊಳೆಗಳಿಂದ ಮನಸ್ಸು ಯಾವಾಗ ಶುದ್ಧವಾಗುತ್ತದೋ ಆಗ ಸುಖವಾಗಲಿ ದುಃಖವಾಗಲಿ ಎರಡೂ ಸಮಾನವೆನಿಸುತ್ತವೆ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.